ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚುನಾವಣೆಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ನಮಗೂ ಕೂಡ ಆಥರೈಸ್ ಮಾಡಿದ್ದಾರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದು. ಪೈಪೋಟಿ ಜಾಸ್ತಿ ಇದೆ, 28 ಜನ ಪೈಪೋಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಏನು, ಹೇಗೆ? ಈಗಾಗಲೇ ಅದು ನಾಮಿನೇಷನ್ ಆಗಿ ಕೇವಲ ವೋಟಿಂಗ್ ಮಾತ್ರ ಬಾಕಿ ಇದೆ. ಎಲ್ಲ ಪ್ರೊಸೆಸ್ ಮುಗಿದಿದೆ. ಕೋರ್ಟ್ನಿಂದ ತಡೆ ಆಜ್ಞೆ ಬಂದಿತ್ತು, ತಡೆ ಆಜ್ಞೆ ತೆರವಾಗಿದೆ. ಇವತ್ತು ವೋಟಿಂಗ್ ಇದೆ. ಅದು ಈ ವೋಟಿಂಗ್ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡಿಸ್ಕೊಂಡು ಯುನಾನಿಮಸ್ ಆಗಿ ಸೆಲೆಕ್ಷನ್ ಮಾಡಿದ್ರು. ಈಗ 1 ಗಂಟೆ ನಂತರ ಅವ್ರು ಹೋಗಿ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ಆದಮೇಲೆ ನಿಮಗಾದ್ರೂ ಬ್ರೇಕ್ ಮಾಡ್ತಾರೆ. ಸರ್, ಈಗ 13 ಜನನೇನೋ ಆಯ್ಕೆ ಮಾಡೋದಕ್ಕೆ ಸಿಎಂ ನಿಮಗೆ ನಿರ್ದೇಶನ ಕೊಟ್ಟಿದ್ರು ಅಂತ. ಆಯ್ಕೆ ಆಯ್ತಾ ಅಥವಾ ಎಲ್ಲರೂ ಒಪ್ಕೊಂಡ್ರೆ? ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರಿಗೆ ಆ ಪ್ರಕಾರ ಹೇಳಿದ್ದೀವಿ. ಆ ಪ್ರಕಾರ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಯುನಾನಿಮಸ್ ಆಗಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೀವಿ. ಆ ಪ್ರಕಾರ ಈಗ ಅವ್ರು ಹೋಗ್ತಾರೆ. ವೋಟಿಂಗ್ ಆದಮೇಲೆ 1 ಗಂಟೆ ನಂತರ ನಿಮಗೆ ಬ್ರೇಕ್ ಮಾಡ್ತಾರೆ. ಸಹಕಾರ ರಂಗ ಅಂತಂದು ಹೇಳಿದ್ರೆ ಇಲ್ಲಿ ಪಕ್ಷಗಳಿಗೆ ಜಾಸ್ತಿ ಆದ್ಯತೆ ಇರಲ್ಲ, ಅವರವರ ವೈಯಕ್ತಿಕ ಮತ್ತು ಸಹಕಾರ ರಂಗದಲ್ಲಿ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಈಗ ಸೆಲೆಕ್ಟ್ ಮಾಡಿದ್ದೀವಿ. ಸರ್, ಈಗ KMF ಎಲೆಕ್ಷನ್, ಅದ್ರ ಜೊತೆಗೆ ನಿಮ್ಮ ಸಹಕಾರ ಅಪೆಕ್ಸ್ ಬ್ಯಾಂಕ್ ಇರಬಹುದು, ಯಾವ್ಯಾವ ಡೀವ್ ಇದಾವೋ ಅದನ್ನೆಲ್ಲರೂ ಮಾಡಿಸ್ತೀವಿ. KMF ಯಾವಾಗ ಆಗಬಹುದು ಸರ್? 15-20 ದಿವಸದೊಳಗೆ ಅದನ್ನು ಮುಗಿಸ್ತೀವಿ. KMF ಎರಡೂ ಮುಗಿಸ್ತೀವಿ. ಸರ್, ಫಿಕ್ಸ್ ಆಗಿದೆ ಸರ್ ಅಪೆಕ್ಸ್ ಬ್ಯಾಂಕ್ ನೋಟಿಸ್ ತೆಗಿಬೇಕು. ಸರ್, ಇನ್ನೊಂದು ಕಡೆ ನಿಮ್ಮ ಪಕ್ಷದ ಶಾಸಕರೇ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. KMF ಅಧ್ಯಕ್ಷರಾಗೋದಕ್ಕಿರಬಹುದು, ಅದ್ರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ಗಳಿಗಿರಬಹುದು. ಸೊ ಅದ್ರ ಬಗ್ಗೆ ಏನಾದರೂ ಸಿಎಂ ಜೊತೆ ಚರ್ಚೆ ಮಾಡಿದ್ರಾ? ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ನೋಟಿಸ್ ಕ್ಲಿಯರ್ 7 ಡೇಸ್ ನೋಟಿಸ್ ತೆಗಿಬೇಕಾಗತ್ತೆ. ಆ ನೋಟಿಸ್ ಆದಮೇಲೆ ಎಲ್ಲ ಡೈರೆಕ್ಟರ್ ಕರಿತೀವಿ. ಅವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಯಾರನ್ನು ಮಾಡಿದರೆ ಸೂಕ್ತ ಆಗ್ತದೆ ಅದನ್ನು ಮಾಡ್ತೀವಿ. ಸರ್, ಇದರ ಜೊತೆಗೆ ನಿನ್ನೆ ಸದನ ಮುಗಿದಿದೆ. ಸದನದಲ್ಲಿ ನಾಗೇಂದ್ರ ಅವರ ವಿಚಾರಕ್ಕೆ ಇದರಿಂದ ರಾಜ್ಯದ ಜನರಿಗೆ ಯಾವ ಸಂದೇಶ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ ರಾಜಕೀಯ ಪಕ್ಷ? ಇದನ್ನು ನನ್ನ ಕೇಳೋದು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ವಿರೋಧ ಪಕ್ಷದವ್ರನ್ನ ಕೇಳಬೇಕು. ಯಾವ್ರಿಗೋಸ್ಕರ ನೀವು 1 ವಾರ ಈ ಸದನವನ್ನು ಹಾಳು ಮಾಡಿದ್ರಿ ಅಂತ ಅವ್ರನ್ನ ಕೇಳಬೇಕು. ನಾವು ಆರಂಭದಿಂದನೂ ಹೇಳ್ತಾ ಇದ್ದೀವಿ, ನಿಮ್ಮದು ಏನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ, ಸರ್ಕಾರ ಉತ್ತರ ಕೊಡುತ್ತೆ. ಅವರು ಆರೋಪ ಇದೆ, ಆರೋಪ ಸಾಬೀತಾಗಬೇಕಲ್ಲ. ಒಂದು ವೇಳೆ ಆರೋಪ ಸಾಬೀತು ಆದಮೇಲೆ ಅವ್ರನ್ನೇನಾದರೂ ನಾವು ಮಂತ್ರಿನ ಮಾಡಿದರೆ ಅವ್ರು ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಒಂದು ಅರ್ಥ ಇರುತ್ತೆ. ಆರೋಪ ಅವ್ರ ಮೇಲೆ ಬರೀ ಆರೋಪ ಇದೆ. ಲೋಕಾಯುಕ್ತ ತನಿಖೆ ಆಗಿದೆ, ಅದರಲ್ಲಿ ಅವ್ರು ಇಲ್ಲ ಅಂಥೇಳಿ ವರದಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಅನೇಕ ಕಡೆ ಬರಗಾಲಿದೆ, ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಬೆಳೆ ನಾಶ ಆಗ್ತಾ ಇದೆ. ಅಂಥದ್ದು ರೈತರ ಪರವಾಗಿ ಚಿಂತನೆ ಮಾಡಿ ಅಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದ ಜವಾಬ್ದಾರಿ. ಬಹುತೇಕ ನನಗನ್ಸುತ್ತೆ ಅವ್ರ ಜವಾಬ್ದಾರಿನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ವಿರೋಧ ಪಕ್ಷ ಯಾಕೆ ಇರಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಸರ್, ಮುಖ್ಯಮಂತ್ರಿಗಳು ಇವತ್ತು ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ಚುನಾವಣೆಗೆ ತಯಾರಿ, ಹಾಗಾಗಿ ಶಾಸಕರ ವಿಶ್ವಾಸ ತಗೊಳ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅನ್ನೋಂಥ ವಿಶ್ಲೇಷಣೆ ನಡೀತಾ ಇದೆ. ನಾವು ಇದನ್ನು ಯಾವ ರೀತಿ ನೋಡ್ತಾ ಇದ್ದೀವಿ? ನೋಡಿ, ಇವತ್ತು ಕರೆದಿರ್ತಕ್ಕಂಥದ್ದು ಜಿಲ್ಲಾವಾರು ಶಾಸಕರನ್ನು, ಆ ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಬೇಕು, ಏನೇನು ಕೊಡಬೇಕು ಅಂತಕ್ಕಂಥ ಚರ್ಚೆಗೆ. ಇದು ರಾಜಕೀಯ ಭದ್ರತೆಗೋಸ್ಕರ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿಯೊಂದು ಜಿಲ್ಲೆಯ ಶಾಸಕರ ಕರ್ಕೊಂಡು ಅಲ್ಲಿರ್ತಕ್ಕಂಥ ಜಲದಂಥ ಸಮಸ್ಯೆಗಳೇನಿದಾವೆ, ಯಾವುದು ಅಭಿವೃದ್ಧಿ ಆಗಬೇಕು ಅವ್ರ ಕಡೆಯಿಂದ ಒಂದು ಪಟ್ಟಿ ತಗೊಂಡು ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಅವರಿಗೆ ಹಣಕನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಚಿಂತನೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸರ್. ಅದಕ್ಕೆ ನೋಡಿ, ಪಕ್ಷದ ಅಧ್ಯಕ್ಷರು ಇದ್ದವರು ಅನೇಕರು ಅವ್ರ ಕಡೆ ಶಾಸಕರು ಹೋಗಿ ತಮ್ಮ ಬೇಡಿಕೆಗಳನ್ನು ಅವ್ರ ಮುಖಾಂತರ ಕೊಟ್ಟಿರ್ತಾರೆ. ಅವ್ರ ಹತ್ರ ಬಂದಿರತಕ್ಕಂಥ ಕೆಲವೊಂದು ಬೇಡಿಕೆಗಳನ್ನು ಮುಖ್ಯಮಂತ್ರಿ ಕೊಡ್ತಾರೆ. ತಪ್ಪೇನಿದೆ? ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.